ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಚಿನ್ನದ ದರ ದಿನೇ ದಿನೇ ದಾಖಲೆಯ ಪ್ರಮಾಣದಲ್ಲಿ ಏರ್ತಾ ಇದೆ. 10 ಗ್ರಾಮಿಗೆ 1,35,000 ರೂಪಾಯಿ ಹತ್ರ ಬಂದಿದೆ. ಧನ್ತೆರಾಸ್ ಸಂದರ್ಭದಲ್ಲಿ ಅಥವಾ ದೀಪಾವಳಿಯ ಸಂದರ್ಭದಲ್ಲಿ ಎಲ್ಲ ಚಿನ್ನ ತಗೊಳ್ಬೇಕು ಅನ್ನುವಂತಹ ಒಂದು ಆ, ಕನಸನ್ನ ಇಟ್ಕೊಂಡಿರುವಂತಹ ಸಂದರ್ಭದಲ್ಲಿ ಇವತ್ತು ಚಿನ್ನದ ದರ ನಾಗಾಲೋಟದಲ್ಲಿ ಏರ್ತಾ ಇರುವಂತದ್ದು. ಹಾಗಾಗಿ ಯಾಕಾಗಿ ಏರ್ತಾ ಇದೆ ಅನ್ನುವಂಥ ಪ್ರಶ್ನೆಗಳು ಕಾಡ್ತಾ ಇದೆ. ಮುಖ್ಯವಾಗಿ ಎಲ್ಲ ದೇಶಗಳಲ್ಲಿ ಸೆಂಟ್ರಲ್ ಬ್ಯಾಂಕ್ಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಚಿನ್ನವನ್ನು ಖರೀದಿಸ್ತಾ ಇದೆ. ಅದರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ, ನಮ್ಮ ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಚಿನ್ನವನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಇತ್ತೀಚೆಗೆ ಖರೀದಿಸ್ತಾ ಇರುವುದನ್ನು ನಾವು ಗಮನಿಸಬಹುದು. ಅದು ಚೀನಾ ಇರಬಹುದು ಅಥವಾ ಬೇರೆ ಯಾವುದೇ ದೇಶ ಇರಬಹುದು, ಇತ್ತೀಚೆಗೆ ಚಿನ್ನವನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಖರೀದಿಸ್ತಾ ಇದ್ದಾವೆ. ನಿಮಗೆ ಬಹಳ ಆಶ್ಚರ್ಯ ಅಂತ ಅನ್ನಿಸ್ಬೋದು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇತ್ತೀಚೆಗೆ ಖರೀದಿಸುವ ಚಿನ್ನ ಸೇರಿದಂತೆ ಒಟ್ಟಾರೆಯಾಗಿ ಅದರ ರಿಸರ್ವ್ ಅಥವಾ ಸಂಗ್ರಹದಲ್ಲಿ $100 ಬಿಲಿಯನ್ ಸಮ ಆಗುವಷ್ಟು ಮೌಲ್ಯದ ಚಿನ್ನ ಇರುವಂತದ್ದು, ಫಿಸಿಕಲ್ ಚಿನ್ನ. ಅಂದ್ರೆ $100 ಬಿಲಿಯನ್ ಅಂದ್ರೆ ರೂಪಾಯಿ ಲೆಕ್ಕದಲ್ಲಿ ಸುಮಾರು 8,97,000 ಕೋಟಿ ರೂಪಾಯಿಗೂ ಹೆಚ್ಚಾಗುತ್ತೆ. 8 ಲಕ್ಷ ಕೋಟಿಗಿಂತಲೂ ಹೆಚ್ಚು ದೊಡ್ಡ ಪ್ರಮಾಣದ ಚಿನ್ನದ ಹೋಲ್ಡಿಂಗ್ಸ್ ಅನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೊಂದಿದೆ. ಯಾಕಾಗಿ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು. ನೋಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದರಲ್ಲಿ ಸುಮಾರು 800ಕ್ಕೂ ಹೆಚ್ಚು ಟನ್ ಚಿನ್ನ ಇದೆ ಅಂತ ವರದಿಗಳು ಹೇಳ್ತಾ ಇದ್ರು. ಅಂದ್ರೆ ಟೋಟಲ್ ಇರುವಂತಹ ಚಿನ್ನ. ಇನ್ನೂ ನಿಖರವಾಗಿ ಹೇಳಬೇಕಿದ್ರೆ 2025 ಸೆಪ್ಟೆಂಬರ್ ವೇಳೆಗೆ, ಅಂದ್ರೆ ಈ ವರ್ಷ ಸೆಪ್ಟೆಂಬರ್ ವೇಳೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸುಮಾರು 880 ಮೆಟ್ರಿಕ್ ಟನ್ ಚಿನ್ನದ ದಾಸ್ತಾನು ಇತ್ತು. ನೀವೇ ಇದನ್ನ ಯೋಚನೆ ಮಾಡಿ, ಲಾರಿಗಟ್ಟಲೆ ಇದನ್ನ ತುಂಬಿಸ್ಕೊಂಡು ಹೋಗ್ಬೇಕಾಗತ್ತೆ ಎಲ್ಲಾದ್ಕೊಂಡೆ ಸೆಕ್ಯೂರ್ಡ್ ಆಗಿ ಇಡಬೇಕಿದ್ರೆ. ಮುಂಬೈ ಮತ್ತು ನಾಗ್ಪುರದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಚಿನ್ನದ ಹೋಲ್ಡಿಂಗ್ಸ್ ಇದೆ. ಅಲ್ಲಿ ಅದನ್ನ ಬಹಳ ಅತಿಯಾದ ಭದ್ರತೆಯಲ್ಲಿ ಅದನ್ನ ಇಟ್ಟಿದ್ದಾರೆ. ಹಾಗಾಗಿ ಎಲ್ಲರಲ್ಲೂ ಒಂದು ಕಾಮನ್ ಪ್ರಶ್ನೆ ಇರುತ್ತೆ, ಚಿನ್ನ ತಗೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ, ಆದ್ರೆ ಯಾಕೆ ಇತ್ತೀಚೆಗೆ ಸೆಂಟ್ರಲ್ ಬ್ಯಾಂಕ್ಗಳು ಚಿನ್ನದ ದಾಸ್ತಾನನ್ನು ಹೆಚ್ಚಿಸ್ಕೊಳ್ತವೆ ಅನ್ನುವಂಥದ್ದು. ಇವಾಗ ನಾವು ನಮ್ಮ ಭಾರತದ ಮಟ್ಟಿಗೆ ಹೇಳಿದ್ರೆ, ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾಕೆ 100 ಟನ್ ಚಿನ್ನವನ್ನ ಈ ವರ್ಷ ಖರೀದಿಸಿದೆ, ಯಾಕೆ ಅಂತ ಕೇಳ್ಬೋದು. ಇದಕ್ಕೆ ಉತ್ತರವನ್ನ ಮೊದಲು ನೋಡಿದ್ರೆ ನಮಗೆ ಇದು ಯಾಕೆ ಚಿನ್ನದ ದರ ಏರಿಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿ ಸಿಗ್ಬಹುದು. ಮೊದಲನೇದಾಗಿ, ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗೋಲ್ಡ್ ರಿಸರ್ವ್ ಎಷ್ಟಿದೆ ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳಿದ ಹಾಗೆ 880 ಟನ್ಗೂ ಹೆಚ್ಚಿದೆ. ಇದಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ ಜಾಗತಿಕ ಅನಿಶ್ಚಿತತೆ ಇದೆ. ಇದರ ಪರಿಣಾಮವಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಂಪತ್ತಿನ ಮೌಲ್ಯದ ರಕ್ಷಣೆಗೋಸ್ಕರ ತನ್ನ ವಿದೇಶಿ ವಿನಿಮಯ ಸಂಗ್ರಹದಲ್ಲಿ ಚಿನ್ನದ ಮೇಲೆ ಸಾಕಷ್ಟು ಇನ್ವೆಸ್ಟ್ ಮಾಡ್ತಾ ಇದೆ. ಚಿನ್ನವನ್ನು ಆಪದ್ಧನ ಅಂತಾನೂ ಕರೀತಾರೆ. ಅಂದ್ರೆ ಅದಕ್ಕೆ ಸ್ಟೋರೇಜ್ ವ್ಯಾಲ್ಯೂ ಇತರ ಕರೆನ್ಸಿಗಳಿಗಿಂತ ಜಾಸ್ತಿ. ಇವಾಗ ಇತರ ಎಲ್ಲ ಕರೆನ್ಸಿಗಳಿಗೆ ಎದುರು ಡಾಲರ್ನ ಬೆಲೆ ಜಾಸ್ತಿ ಅಂತ ಹೇಳಿದ್ರು ಕೂಡ ಇವನ್ ಡಾಲರ್ನ ಮೌಲ್ಯ ಕೂಡ ಇಳಿಕೆ ಆಗ್ತಾ ಇದೆ. ಯಾಕಂದ್ರೆ ಈ ನೋಟುಗಳು ಅಥವಾ ಕರೆನ್ಸಿಗಳನ್ನ ಸರ್ಕಾರಗಳು ಅತಿಯಾಗಿ ಮುದ್ರಣ ಮಾಡಿದ ಸಂದರ್ಭದಲ್ಲಿ ಅವುಗಳ ವ್ಯಾಲ್ಯೂ ಕಳ್ಕೊಂಡು ಹೋಗುತ್ತೆ, ಸ್ಟೋರೇಜ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಆದ್ರೆ ಡಾಲರ್ನ ವ್ಯಾಲ್ಯೂ ಕಡಿಮೆ ಆಗ್ತಾ ಇರುವಂತದ್ದು ಒಂದ್ ಕಡೆ ಆದ್ರೆ, ಇತರ ಕರೆನ್ಸಿಗಳ ವ್ಯಾಲ್ಯೂ ಕೂಡ ಕಡಿಮೆ ಆಗ್ತಾ ಇರುವಂತದ್ದು. ಹೀಗಾಗಿ ಚಿನ್ನದ ದರ ಏರಿಕೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಸ್ಟೋರೇಜ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇರೋದ್ರಿಂದ ಎಲ್ಲ ಸೆಂಟ್ರಲ್ ಬ್ಯಾಂಕ್ಗಳು ಚಿನ್ನವನ್ನ ಹೆಚ್ಚು ಹೆಚ್ಚು ಖರೀದಿಸ್ತಾ ಇದ್ದಾವೆ. ಭಾರತ ಕೂಡ ಇದರಿಂದ ಹೊರತಾಗಿಲ್ಲ. ಅಂದ್ರೆ ಹಣದುಬ್ಬರದ ಎದುರು ಒಂದು ಹೆಡ್ಜಿಂಗ್ ಆಗಿ ಚಿನ್ನವನ್ನ ಈಗ ಸರ್ಕಾರಗಳು ಬಳಸ್ತಾ ಇದ್ದಾವೆ. ಈ ಏನಾಗಿದೆ ಅಂದ್ರೆ, ಕೋವಿಡ್ ಸಂದರ್ಭದಲ್ಲಿ ಎಲ್ಲ ದೇಶಗಳು ಆರ್ಥಿಕ ಚಟುವಟಿಕೆಯನ್ನ ಉತ್ತೇಜಿಸುವ ಸಲುವಾಗಿ ದೊಡ್ಡ ಪ್ರಮಾಣದಲ್ಲಿ ಕರೆನ್ಸಿ ನೋಟುಗಳ ಮುದ್ರಣ ಮಾಡ್ತು. ಆದ್ರೆ ಅದಕ್ಕೆ ತಕ್ಕಂತೆ ಆರ್ಥಿಕ ಬೆಳವಣಿಗೆ ಆಗದೆ ಹೋದ್ರೆ, ಉತ್ಪಾದನೆ ಆಗದೆ ಹೋದ್ರೆ ಏನಾಗುತ್ತೆ, ಹಣದ ಮೌಲ್ಯ, ಕರೆನ್ಸಿಯ ಮೌಲ್ಯ ಇಳಿಕೆ ಆಗುತ್ತೆ. ಅದೇ ಇವಾಗ ಆಗ್ತಾ ಇರುವಂತದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಸಂಪತ್ತಿನ ಮೌಲ್ಯವನ್ನ ಉಳಿಸ್ಕೊಳ್ಳಿಕ್ಕೆ ಚಿನ್ನ ಬಹಳ ಹೆಲ್ಪ್ ಆಗ್ತಾ ಇದೆ. ಹಾಗಾಗಿ ಎಲ್ಲ ದೇಶಗಳು ಚಿನ್ನವನ್ನ ಖರೀದಿಸ್ತಾ ಇದ್ದಾವೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದರಿಂದ ಹೊರತಾಗಿಲ್ಲ. ಇದು ಮೊದಲನೇ ಕಾರಣ, ಹೆಡ್ಜ್ ಅಗೇನ್ಸ್ಟ್ ಇನ್ಫ್ಲೇಷನ್ ಅನ್ನುವಂಥದ್ದು. ಎರಡನೇ ಕಾರಣ, ಚಿನ್ನದ ಮೇಲೆ ಇರತಕ್ಕಂತಹ ಗ್ಲೋಬಲ್ ಟ್ರಸ್ಟ್.
ಚಿನ್ನವನ್ನ ಎಲ್ಲ ರಾಷ್ಟ್ರಗಳು ಕೂಡ ಬಹಳ ವಿಶ್ವಾಸಾರ್ಹ ಅಸೆಟ್ ಅಂತ ಪರಿಗಣನೆ ಮಾಡ್ತಾ ಇದ್ದಾವೆ. ಗ್ಲೋಬಲ್ ಕ್ರೈಸಿಸ್ ಸಂದರ್ಭ ಅಥವಾ ಕರೆನ್ಸಿ ಮೌಲ್ಯದಲ್ಲಿ ಏರಿಳಿತಗಳು ತೀವ್ರವಾಗಿ ಆಗುವಂತಹ ಸಂದರ್ಭ, ಜಾಗತಿಕ ಮಟ್ಟದಲ್ಲಿ ಚಿನ್ನದ ಮೇಲೆ ನಂಬಿಕೆ ಹೆಚ್ಚುತ್ತೆ. ಅದನ್ನ ಎಲ್ಲ ದೇಶಗಳು ಸ್ವೀಕರಿಸುತ್ತೆ. ಹಾಗಾಗಿ ಚಿನ್ನದ ಬೆಲೆ ಕೂಡ ಏರ್ತಾನೆ ಇದೆ. ಮತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಅದರ ಒಂದು ವಿದೇಶಿ ವಿನಿಮಯದ ಡೈವರ್ಸಿಫಿಕೇಶನ್ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ. ಕೇವಲ ಕರೆನ್ಸಿಗಳನ್ನ ಅಥವಾ ಡಾಲರ್ಗಳನ್ನ, ಯುರೋಗಳನ್ನ ಮಾತ್ರ ಇಟ್ಕೊಳ್ಳೋದ್ರಿಂದ ದೇಶದ ವಿದೇಶಿ ವಿನಿಮಯ ಸಂಗ್ರಹದಲ್ಲಿ ರೀತಿಯ ವೈವಿಧ್ಯತೆಯ ಕೊರತೆ ಉಂಟಾಗುತ್ತೆ. ಅದನ್ನು ತಪ್ಪಿಸ್ಲಿಕ್ಕೆ ಕೂಡ ಈ ಚಿನ್ನದ ದಾಸ್ತಾನು ಸಹಕಾರಿ ಆಗುತ್ತೆ. ಹಾಗಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಫಿಸಿಕಲಿ ಗೋಲ್ಡ್ ಅನ್ನು ವಿದೇಶಗಳಿಂದ ತರಿಸ್ಕೊಳ್ತಾ ಇದೆ. ಅಂದಹಾಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ವಿದೇಶಗಳಲ್ಲೂ ಕೂಡ ತನ್ನ ಚಿನ್ನದ ಹೋಲ್ಡಿಂಗ್ಸ್ ಅನ್ನ ಇಟ್ಕೊಂಡಿದೆ. ಮತ್ತೆ ಈ ಜಿಯೋ ಪೊಲಿಟಿಕಲ್ ರಿಸ್ಕ್ ಅನ್ನ ಎದುರಿಸಲಿಕ್ಕೆ ಗ್ಲೋಬಲ್ ಟೆನ್ಷನ್ಗಳು ಆದಾಗ ಅಂತ ಸಂದರ್ಭದಲ್ಲಿ ಈಗ ಅಮೆರಿಕ ಚೀನಾ ನಡುವೆ ಇರಬಹುದು, ರಷ್ಯಾ ಮತ್ತು ಉಕ್ರೇನ್ ಮಧ್ಯೆ ಇರಬಹುದು, ಇಸ್ರೇಲ್ ಮತ್ತು ಮಧ್ಯಪ್ರಾಚ್ಯದ ಪ್ಯಾಲೆಸ್ತೈನ್ ಇರಬಹುದು, ಇರಾನ್ ಇರಬಹುದು, ಹೀಗೆ ಬೇರೆ ಬೇರೆ ರಾಷ್ಟ್ರಗಳ ನಡುವೆ ಒಂದು ಬಿಕ್ಕಟ್ಟು ಉಂಟಾಗುವಂತ ಸಂದರ್ಭದಲ್ಲಿ ಈ ರೀತಿಯ ಜಿಯೋ ಪೊಲಿಟಿಕಲ್ ರಿಸ್ಕ್ ಅನ್ನ ಎದುರಿಸಲಿಕ್ಕೆ ಅಂತ ಸಂದರ್ಭದಲ್ಲಿ ಸಂಪತ್ತಿನ ರಕ್ಷಣೆಗೆ ಸೇಫ್ ಅಸೆಟ್ ಆಗಿ ಗೋಲ್ಡ್ ತುಂಬಾ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಈ ಕಾರಣಕ್ಕಾಗಿ ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಚಿನ್ನದ ದಾಸ್ತಾನನ್ನ ಹೆಚ್ಚಿಸಿಕೊಳ್ತಾ ಇದೆ. ಇದರ ಪರಿಣಾಮ ಏನಾಗುತ್ತೆ? ಈ ನಾನಾ ದೇಶಗಳಲ್ಲಿ ಸೆಂಟ್ರಲ್ ಬ್ಯಾಂಕ್ಗಳು ಚಿನ್ನವನ್ನು ಖರೀದಿಸೋದ್ರಿಂದ ಚಿನ್ನಕ್ಕೆ ಬೇಡಿಕೆ ಮತ್ತಷ್ಟು ಹೆಚ್ಚುತ್ತೆ. ಚಿನ್ನದ ಬೇಡಿಕೆ ಹೆಚ್ಚಿದಂತೆ ಅದಕ್ಕೆ ಪೂರೈಕೆ ಕೂಡ ಬೇಕಾಗುತ್ತೆ. ಆದರೆ ಪ್ರಕೃತಿಯಲ್ಲಿ ಚಿನ್ನದ ದಾಸ್ತಾನು ಅಥವಾ ಅದು ಕೊರತೆ ಇರೋದ್ರಿಂದ ಅದರ ಬೆಲೆ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಹಾಗಾಗಿ ದೀರ್ಘಾವಧಿಯ ದೃಷ್ಟಿಯಿಂದ ಚಿನ್ನದ ಬೆಲೆಯಲ್ಲಿ ಇಳಿಕೆಯನ್ನ ನಿರೀಕ್ಷಿಸುವಂಥದ್ದು ಕಷ್ಟ. ತಾತ್ಕಾಲಿಕವಾಗಿ ಹೆಚ್ಚು ಕಮ್ಮಿ ಆಗ್ಬೋದು, ಆದರೆ ಲಾಂಗ್ ಟರ್ಮ್ ದೃಷ್ಟಿಯಿಂದ ಯಾವತ್ತೂ ಕೂಡ ಚಿನ್ನ ತನ್ನ ಮೌಲ್ಯವನ್ನು ಇದುವರೆಗೆ ಬೆಲೆಯನ್ನು ಕಳೆದುಕೊಂಡಿಲ್ಲ ಅಂತಾನೆ ಹೇಳ್ಬೋದು. ಹಾಗಾಗಿ ಜನ ತಮ್ಮ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋದಲ್ಲಿ ಚಿನ್ನವನ್ನು ಕೂಡ ಒಂದು ಆಯ್ಕೆಯಾಗಿ ಪರಿಗಣಿಸೋದು. ಎಲ್ಲಾ ಮೊತ್ತವನ್ನು ಕೂಡ ಚಿನ್ನದಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತ ಇಲ್ಲ, ಆದರೆ ಒಂದಷ್ಟು ಮೊತ್ತವನ್ನ ಚಿನ್ನದಲ್ಲಿ ಹೂಡಿಕೆ ಮಾಡಬಹುದು. ಜೊತೆಗೆ ಈಗ ಡಿಜಿಟಲ್ ಗೋಲ್ಡ್ ಕೂಡ ಹೂಡಿಕೆಗೆ ಲಭ್ಯವಿದ್ದು ಅಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಚಿನ್ನಕ್ಕೂ ಅಂದ್ರೆ ಫಿಸಿಕಲ್ ಗೋಲ್ಡ್ಗೂ ಈ ಡಿಜಿಟಲ್ ಗೋಲ್ಡ್ಗೂ ಅದರದ್ದೇ ಆದಂತಹ ಅನುಕೂಲಗಳು ಇದೆ. ಪ್ಯೂರ್ಲಿ ಹೂಡಿಕೆಯ ಉದ್ದೇಶದಿಂದ ಮಾಡಿದ್ರೆ ಡಿಜಿಟಲ್ ಚಿನ್ನನ ಕೂಡ ಆಯ್ಕೆ ಮಾಡಿಕೊಳ್ಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇದರಲ್ಲಿ ಸಣ್ಣ ಪ್ರಮಾಣದಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಲಿಕ್ಕೆ ಅನುಕೂಲ ಆಗತ್ತೆ.